ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡುವಂತಹ ರೆಸಿಪಿ ಜೋಳದ ರೊಟ್ಟಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಅದರಲ್ಲಿ 1.5 ಗ್ಲಾಸಷ್ಟು ನೀರು ಹಾಕಿ ನಂತರ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಿ. ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಇದು ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ ಮಾಡೋಕ್ಕೆ. ಈಗ ಬಾಯ್ಲ್ ಆಗಿದೆ ನೋಡಿ. ಅದಕ್ಕೆ 2 ಕಪ್ಪಷ್ಟು ಜೋಳದ ಹಿಟ್ಟು ಹಾಕಿ ಇದನ್ನು ಒಂದು 10 ನಿಮಿಷ ಕುದಿಸ್ಬೇಕು. ಅದಾಗಿ ಟ್ರೈ ಮಾಡ್ತಿರ್ತಾರಲ್ಲ ಅವರಿಗೆ ಯೂಸ್ ಆಗಲಿ ಅಂತ ನಾನು ಮೆಜರ್ಮೆಂಟ್ ಹೇಳ್ತಿದ್ದೀನಿ. ಈಗ 10 ನಿಮಿಷ ಬೆಂದಿದೆ. ಈಗ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅದು ಭಾಳ ಬಿಸಿ ಇದ್ದಾಗ ಮಾಡಬಾರ್ದು. ಸ್ವಲ್ಪ ತಣ್ಣಗಾದ ನಂತರ ನಿಮಗೆ ಮೆತ್ತಗಾಯಿತು ಹಿಟ್ಟು ಅಂದ್ಕೊಳ್ಳಿ, ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಾದ್ಕೊಳ್ಳಿ, ಸಾಕಾಗುತ್ತೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ಈಗ ಒಂದೊಂದೇ ತಗೊಂಡು ಲಟ್ಟಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಸೈಡಲ್ಲೆಲ್ಲ ಹಿಡಿಬೇಕು. ಏನಕ್ಕೆ ಅಂದರೆ ಅದು ಲಟ್ಟಿಸ್ಬೇಕಾದ್ರೆ ಸೈಡೆಲ್ಲ ಒಡ್ಕೊಬಿಡುತ್ತೆ. ಈಗ ತೋರಿಸಿದ್ನಲ್ಲ ಅದೇ ಥರ ಲಟ್ಟಿಸ್ಕೊಳ್ಳಿ. ಸಾಫ್ಟಾಗಿ ಇರುತ್ತೆ ಹಿಟ್ಟು, ಹಾಗಾಗಿ ನಿಧಾನಕ್ಕೆ ಲಟ್ಟಿಸ್ಬೇಕು. ನಾವು ಚಪಾತಿ ಥರ ಫಾಸ್ಟ್ ಲಟ್ಟಿಸ್ಬಾರ್ದು. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಹಂಚು ಇಟ್ಕೊಳ್ಳಿ. ಅದು ಕಬ್ಬಿಣದ ಹಂಚು. ನಾವು ರೊಟ್ಟಿ ಹಾಕಿದ ನಂತರ ಒಂದು ಕಾಟನ್ ಬಟ್ಟೆ ತಗೊಂಡು ಅದರ ಮೇಲೆ ನೀರೆಲ್ಲ ಸವರಬೇಕು. ಈಗ ನೋಡಿ, ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿನ ಬೇಯಿಸಬೇಕು. ಸೈಡಲ್ಲೆಲ್ಲ ಕ್ಲೀನಾಗಿ ಬೇಯೋವರೆಗೂ ಬೇಯಿಸಬೇಕು. ರೊಟ್ಟಿನ ಕೈಯಲ್ಲೂ ತಟ್ಬೋದು. ಈಗ ಅದೇ ಥರ ಒಂದೊಂದಾಗಿ ರೊಟ್ಟಿ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಇದ್ರ ಜೊತೆ ಬದನೆಕಾಯಿ ಎಣ್ಗಾಯಿ ಮತ್ತು ಹೆಸರು ಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ. ತಪ್ಪದೇ ಟ್ರೈ ಮಾಡಿ. ಹೇಗೆ ಬಂತು ಅಂತ ಹೇಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್